ಮಕ್ಕಳಿಗೆ ಕಷ್ಟ ಕೊಡಿ ಅಂತ. ಮಗನಿಗೆ ಏನಾಗಿದೆ ಅಂತಂದ್ರೆ, ನನಗೆ ಏನೇ ಸಮಸ್ಯೆ ಬರಲಿ ನನ್ನ ತಾಯಿ ನೋಡ್ಕೊಳ್ತಾರೆ, ಡಿಪೆಂಡೆಂಟ್ ಆಗಿ ಬೆಳೆಸಿದ್ದಾರೆ. ಬೆಳೆದಿರುವಂತಹ ಮಕ್ಕಳು ತಾವು ಜವಾಬ್ದಾರಿ ತಗೊಳ್ಳೋದು ಬಿಟ್ಟು ತಂದೆ ತಾಯಿಗೆ ಇನ್ನೂ ಹೊರೆಯಾಗಿ ಇರುವಂತಹ, ತಂದೆ ಹೀಗೆ ಕೆಲಸ ಮಾಡಿ ಜೀವನ ಇಷ್ಟೆಲ್ಲ ಚೆನ್ನಾಗಿ ನಡೆದಿದೆಯಲ್ಲ ಅಂತ. ಆದರೆ ಇಷ್ಟೆಲ್ಲ ಒಳ್ಳೆಯ ಜೀವನ ಕಟ್ಟಿಕೊಟ್ಟದ್ದು ತಾಯಿ ಅನ್ನೋದು ಯುವ ಜನಾಂಗ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ತಾ ಇರೋದಕ್ಕೆ ಎಷ್ಟೋ ಸತಿ ಪೇರೆಂಟಿಂಗ್ ಕೂಡ ಒಂದು ಕಾರಣವೇ. ಅಂದರೆ ನಾನು ಹೇಳೋದು ಮಕ್ಕಳಿಗೆ ಕಷ್ಟ ಕೊಡಿ ಅಂತ. ಮೈಂಡ್, ಬಾಡಿ, ಸೋಲ್. ನಮಸ್ಕಾರ. ಮನಸ್ಸೇವೋ ಮನಸ್ಸೇ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲ ಪ್ರದೀಪ್, ನಮ್ಮ ಜೊತೆ ಅಕ್ಷರ ದಾಮ್ಲೆ ಅವರಿದ್ದಾರೆ. ಲೆಟ್ಸ್ ವೆಲ್ಕಮ್ ಹಿಮ್. ಇವತ್ತಿನ ಸಂಚಿಕೆಯ ಟಾಪಿಕ್ಗೆ ಹೋಗೋಣ. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡೋಣ? ಇತ್ತೀಚೆಗೆ ನನಗೊಬ್ಬರು ತಾಯಿ ಫೋನ್ ಮಾಡಿದ್ರು. ಅವರು ಒಂದು ಒಳ್ಳೆಯ ಪೊಸಿಷನಲ್ಲಿದ್ದಾರೆ, ಒಂದೊಳ್ಳೆ ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತು ತುಂಬ ಒಳ್ಳೆಯ ಸಾಮಾಜಿಕ ಗೌರವನಿರುವಂಥ ವ್ಯಕ್ತಿ. ಅವರ ಪ್ರಶ್ನೆ ಏನಿತ್ತು ಅಂದರೆ, ಈಗ ನನ್ನ ಮಗ ಒಳ್ಳೆಯ ಎಜುಕೇಷನ್ ಕೊಟ್ಟಿದ್ದಾನೆ, ಫಾರಿನಲ್ಲಿ ಹೋಗಿ ಕಲ್ತು ಬಂದಿದ್ದಾನೆ, ಆದರೆ ಕೆಲಸ ಸಿಗ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಸ್ವಂತದ್ದು ಮಾಡು ಅಂತ ಹೇಳಿ ಮಾಡ್ತೇನೆ ಅಂತ ಹೊರಟ, ಅದೂ ನಡೀಲಿಲ್ಲ. ಈಗ ಮನೇಲಿ ಕೂತಿದ್ದಾನೆ, ಏನು ಮಾಡೋದು ಅಂತ. ಈಗ ಹೊರಗಿನವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಆಗದಂಥ ಸಮಸ್ಯೆ. ಯಾಕೆಂದರೆ ಇವರ ಸಾಮಾಜಿಕ ಗೌರವ ಅದೆಲ್ಲ ನೋಡಿದಾಗ, ನಿಮ್ಮ ಮಗ ಹೀಗೆಯಾ, ಹಾಗಿದ್ರೆ ನಿಮ್ಮ ಮನೆಯಲ್ಲೂ ಟೊಳ್ಳೆಯ ಅನ್ನುವಂಥ ಒಂದು ಪರಿಕಲ್ಪನೆ ಬೇರೆಯವ್ರಿಗೆ ಬರ್ಬೋದು ಅನ್ನುವಂಥ ಒಂದು ಸಮಸ್ಯೆ. ಅದ್ರ ಜೊತೆಗೆ ಹಾಗಿದ್ರೆ ಈ ವ್ಯಕ್ತಿಗೆ ಏನೇನು ಕೊಟ್ಟರೆ ಸರಿ ಆಗ್ತದೆ? ಈಗ ಒಳ್ಳೆಯ ಶಿಕ್ಷಣ ಕೊಟ್ಟಿಲ್ವ ಕೇಳಿದ್ರೆ ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಒಂದು ತಪ್ಪು ಏನು ಮಾಡಿದ್ರು ಅಂದರೆ, ಒಳ್ಳೆಯ ಶಿಕ್ಷಣ ಕೊಡುವುದರ ಹಿಂದೆ ಮಗನಿಗೆ ಪರಿಶ್ರಮ ಪಟ್ಟು ಆ ಶಿಕ್ಷಣವನ್ನು ಪಡ್ಕೊ ಅಂತ ಹೇಳಿಲ್ಲ. ಎಲ್ಲ ಕಡೆ ಇವರ ಇನ್ಫ್ಲೂಯೆನ್ಸ್ ಏನಿದೆ, ಆಮೇಲೆ ಆಮೇಲೆ ಪೇಮೆಂಟ್ ಸೀಟ್ ಆದರೂ ಸರಿ, ಡಿಪೆಂಡೆಂಟ್ ಆಗಿ ಬೆಳೆಸಿದ್ದಾರೆ. ಸೊ ಮಗನಿಗೆ ಏನಾಗಿದೆ ಅಂತಂದರೆ, ನನಗೆ ಏನೇ ಸಮಸ್ಯೆ ಬರಲಿ ನನ್ನ ತಾಯಿ ನೋಡ್ಕೊಳ್ತಾರೆ ಅನ್ನುವಂಥ, ಮನೇಲಿ ಎಲ್ಲ ಜವಾಬ್ದಾರಿ ಅವ್ರದ್ದು, ನಾನು ಸುಮ್ಮನೆ ಉಂಡು ತಿಂದು ಇದ್ರಾಯ್ತು ಅನ್ನುವಂಥ ಒಂದು ಮನಸ್ಥಿತಿ. ಸೊ ಈ ಕಾರಣದಿಂದಾಗಿ ಅವನು ಇಂಜಿನಿಯರಿಂಗು ಏನೋ ಒಂದು ಲೆವೆಲಲ್ಲಿ ಮಾಡ್ದ, ಆಮೇಲೆ ಅವನಿಗೆ USA ಹೋಗಿ ಮಾಸ್ಟರ್ಸ್ ಮಾಡಬೇಕಂತ ಅನ್ನಿಸ್ತು. ಅದಕ್ಕೆ ಇದು ಸ್ಕಾಲರ್ಶಿಪ್ ಓದೋದೆಲ್ಲ ಸಿಕ್ಕಲಿಲ್ಲ. ಏನೋ ಒಂದು 2-3 ಕೋಟಿ ಏನೋ ಖರ್ಚು ಮಾಡಿ ಇವರು ಅವನನ್ನು ಅಲ್ಲಿಗೆ ಹೋಗಿ ಕಳಿಸಿ ವಿದ್ಯಾಭ್ಯಾಸ ಮಾಡಿಸಿದ್ರು. ಆಮೇಲೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಶುರು ಮಾಡ್ದ. ಆಮೇಲೆ ಇವರೆಲ್ಲ ನನ್ನ ಲೆವೆಲಿಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತೆಲ್ಲ ಒಂದಷ್ಟು ಗೊಣಗಾಟ ಮಾಡ್ದ. ಆಮೇಲೆ ಮತ್ತೆ ಅಲ್ಲಿಂದ, ಇಲ್ಲ ನಾನು ಇಂಡಿಯಾಕ್ಕೆ ವಾಪಸ್ ಬರ್ತೇನೆ, ನಮ್ಮ ದೇಶದಲ್ಲಿ ಬೇಕಾದಷ್ಟು ಕೆಲಸ ಮಾಡಲಿಕ್ಕಿದೆ ಅನ್ನುವಂಥ ಮತ್ತೊಂದು ಲೇಯರನ್ನು ತೋರಿಸ್ಕೊಟ್ಟ. ಇವ್ರಿಗೆ ಸಾಧಾರಣವಾಗಿ ತಂದೆ ತಾಯಿಗೇನು, ಮಕ್ಕಳು ದೂರ ಇರೋದ್ರ ಬದಲು ಹತ್ತಿರ ಇದ್ರೆ ಇನ್ನೂ ಒಳ್ಳೆಯದು, ಖುಷಿನೇ. ಆಮೇಲೆ ಇಲ್ಲೇ ಇದ್ದು ಏನೋ ಮಾಡ್ತಾನೆ ಅಂತಾದರೆ ಅದು ಇನ್ನೂ ಒಂದಷ್ಟು ಒಳ್ಳೆಯದೇ ಅಂತ ಅನ್ನೋ ರೀತಿ ವಾಪಸ್ ಕರೆಸಿದ ಮೇಲೆ ಇಲ್ಲಿ ಯಾವುದೋ ಒಂದು ಕಂಪನಿಯಲ್ಲಿ ಅವನಿಗೆ ಇಮಿಡಿಯೇಟಾಗಿ ಜಾಬೇ ಸಿಕ್ಕಲಿಲ್ಲ. ಆಮೇಲೆ ಅವನು ಹೇಳಲಿಕ್ಕೆ ಶುರು ಮಾಡ್ದ, ನಾನು ಓವರ್ ಕ್ವಾಲಿಫೈಡು, ಇಲ್ಲಿ ನನಗೆ ಜಾಬೇ ಸಿಗೋದಿಲ್ಲ, ನನ್ನ ಕ್ವಾಲಿಫಿಕೇಷನಿಗೆ ಸರಿಯಾದ್ದು ಹಾಗೀಗೆ ಅಂತ. ಆಮೇಲೆ ಇವ್ರು ಮತ್ತೆ ಯಾರ ಹತ್ರ ಮಾತಾಡಿಸಿ ಮತ್ತೆ ಅವನಿಗೊಂದು ಜಾಬ್ ಕೊಡಿಸಿದ್ರು. ಅಲ್ಲಿ ಒಂದು ವಾರ 15 ದಿವಸದಲ್ಲಿ ಅವನಿಗೆ ಸರಿ ಹೊಂದಲಿಲ್ಲ. ಇಲ್ಲಿ ಇವರ ವರ್ಕ್ ಕಲ್ಚರ್ ಸರಿ ಇಲ್ಲ. ನಾನು US ಕಲ್ತವನು, ನಾನು ಅಲ್ಲಿ ಬೆಳಗ್ಗೆ 9ರಿಂದ 5 ಗಂಟೆವರೆಗೆ ಮಾತ್ರ ಕೆಲಸ ಮಾಡೋದು, ಇಲ್ಲಿ ಕತ್ತೆಗಳು ಹಾಗೆ ದುಡಿಬೇಕು, ಇಲ್ಲಿಯ ಇಂಡಿಯನ್ಸಿಗೆ ಒಂಥರ ವರ್ಕ್ನ ಸ್ಯಾಂಕ್ಟಿಟಿನೇ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಗೊಣಗಾಟ ನಡೀತು. ಇವನ ತಾಯಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಕೆಲಸ ಮಾಡೋದು ಇವನಿಗೆ ಕಾಣಿಸೋದಿಲ್ಲ, ಅಥವಾ ಇವ್ರು ಬೆಳೆದದ್ದೆಲ್ಲ ಅಂಥ ಒಂದು ಹಾರ್ಡ್ ವರ್ಕಿಂದನೇ ಅನ್ನೋದು ಕಾಣೋದಿಲ್ಲ. ತಾನು ಮಾತ್ರ ಸುಖವಾಗಿ ಇರಬೇಕು ಅಂತ ಹಾಗಾಗಿ ಆ ಕೆಲಸ ಬಿಟ್ಟ. ಕಡೆಗೆ ಇವರಿಗೆ ಆಮೇಲೆ ಒಂಥರ ಭಯ ಆಗ್ಲಿಕ್ಕೆ ಶುರು ಆಯಿತು. ಯಾಕೆಂದರೆ ಇವರು ಇನ್ಫ್ಲೂಯೆನ್ಸನ್ನು ಯೂಸ್ ಮಾಡಿಕೊಂಡು ಇವನನ್ನು ಅಲ್ಲಿ ಪ್ಲೇಸ್ ಮಾಡಿದ ಮೇಲೆ ಅವನು 10-15 ದಿವಸದಲ್ಲಿ ಕೆಲಸ ಬಿಡ್ತಾನೆ ಅಂತಂದರೆ ಆಮೇಲೆ ಇವರ ರೆಪ್ಯುಟೇಷನ್ ಮೇಲೂ ಕೂಡ ಅದು ಒಂಥರ ಕ್ವೆಶ್ಚನ್ ಮಾರ್ಕ್ ಆಗ್ತದೆ ಅನ್ನೋ ಕಾರಣಕ್ಕೆ. ಸೊ ಏನು ಮಾಡಬೇಕು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿ ಹೋಗಿತ್ತು. ಇಂಥ ಸಂದರ್ಭದಲ್ಲಿ ಇಲ್ಲಿ ನಮಗೆ ಇಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ಸರ್ತಿ ಪರಿಹಾರ ಸಿಗುವುದೇ ಇಲ್ಲ. ಯಾಕೆ ಅಂತಂದರೆ, ತಾಯಿ ವೇದನೆಯಲ್ಲಿರ್ತಾಳೆ, ರೋದನೆಯಲ್ಲೂ ಇರ್ತಾಳೆ, ಆದರೆ ಮಗನನ್ನು ಥೆರಪಿಗೆ ಕರ್ಕೊಂಡು ಬರಲಿಕ್ಕಾಗಲಿ ಅಥವಾ ಅವರನ್ನು ಎಲ್ಲೋ ಒಂದು ಕಡೆ ಅವರಿಗೆ ಪುಷ್ ಕೊಡಲಿಕ್ಕಾಗಲಿ ಸಾಧ್ಯ ಆಗ್ತಾನೆ ಇರೋದಿಲ್ಲ. ಸೊ ಇದೊಂಥರ ನಮಗೆ ಥೆರಪಿಸ್ಟ್ಗಳಿಗೆ ಒಂಥರ ಅಸಹಾಯಕ ಪರಿಸ್ಥಿತಿ. ನಮಗೆ ಕೆಲಸ ಮಾಡಬೇಕು ಅನ್ನುವಂಥ ಅನಿವಾರ್ಯತೆ ಇದೆ, ಅಥವಾ ಆ ವ್ಯಕ್ತಿಯಲ್ಲಿ ಏನೋ ಒಂದು ಬದಲಾವಣೆ ತರಬಹುದಾದಂಥ ಸಾಧ್ಯತೆ ಇದೆ, ಆದರೆ ವ್ಯಕ್ತಿ ನಮ್ಮ ಹತ್ರ ಬರೋದೇ ಇಲ್ಲ, ಅಥವಾ ಯಾವ
ರೀತಿಯಾದಂಥ ಸಲಹೆ ಸೂಚನೆಗಳನ್ನು ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತಂದಾಗ ನಮಗೆ ಎಲ್ಲವೂ ಮಾಡಲಿಕ್ಕೆ ಗೊತ್ತಿದ್ದು ಏನೂ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ. ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡೋದು ಅನ್ನುವಂಥ ಪ್ರಶ್ನೆಗಳು ಮೂಡಿ ಬರ್ತವೆ. ಸೊ ಈ ಥರ ಎಷ್ಟೋ ಕಡೆಗಳಲ್ಲಿ ನಮಗೆ ಈ ಥರದ ಸನ್ನಿವೇಶಗಳನ್ನು ನೋಡ್ಲಿಕ್ಕೆ ಸಿಗ್ತದೆ. ಬೆಳೆದಿರುವಂಥ ಮಕ್ಕಳು ಇನ್ನು ತಂದೆ ತಾಯಿಯ ಜವಾಬ್ದಾರಿಯನ್ನು ತಾವು ತೆಗೆದುಕೊಳ್ಳಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರಬೇಕಾದಂಥ ಮಕ್ಕಳು ತಾವು ಜವಾಬ್ದಾರಿ ತಗೊಳ್ಳೋದು ಬಿಟ್ಟು ತಂದೆ ತಾಯಿಗೆ ಇನ್ನೂ ಹೊರೆಯಾಗಿ ಇರುವಂಥ ಹೌದು. ಅಂದರೆ ಈ ಲ್ಯಾಕ್ ಆಫ್ ಮೋಟಿವೇಶನ್ ಅಂತ ಏನು ಹೇಳ್ಬೋದು ಇಲ್ಲಿ ಮೇನ್ ಆಗಿ, ಅದಕ್ಕೆ ಮೂಲ ಕಾರಣ ಏನಿರುತ್ತೆ ಹಾಗಿದ್ರೆ? ಲ್ಯಾಕ್ ಆಫ್ ಮೋಟಿವೇಶನ್ನ ಜೊತೆಗೆ ಬದುಕಿನಲ್ಲಿ ಸಿಕ್ಕಿದ್ದೆಲ್ಲವೂ ಅವ್ರಿಗೆ ಸುಲಭವಾಗಿ ಸಿಕ್ಕಿದೆ. ಆ ಸುಲಭದ ಹಿಂದೆ ತಂದೆ ತಾಯಿಯ ಕಷ್ಟ ಇತ್ತು. ಅಥವಾ ಇಲ್ಲಿ ಈ ಕೇಸ್ನಲ್ಲಂತೂ ತಂದೆಯೂ ಎಲ್ಲೋ ಒಂದು ಕಡೆ ಅವರ ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಅವರು ಒಂಥರ ಸಾಧಾರಣ ಯಾವುದೋ ಒಂದು ಕ್ಲರಿಕಲ್ ಜಾಬಿಗೆ ಸೇರಿ ಅಲ್ಲೇ ಹಾಗೆ ಏನೋ ಮುಂದುವರೆದು ಒಂದು ಮಿಡ್ ಮ್ಯಾನೇಜರ್ ಲೆವೆಲ್ಗೆ ತನ್ನಿಂತಾನೇ ಒಂದು 20-30 ವರ್ಷದಲ್ಲಿ ಕಂಪನಿಯೇ ಪುಷ್ ಮಾಡಿದ್ರೆ ಸಿಗುವಂಥ ಪ್ರಮೋಷನ್ ತಗೊಂಡು ಅವರವರಷ್ಟಕ್ಕೆ ಇದ್ದಂಥ ಅದೊಂಥರ ಪ್ಯಾಟರ್ನ್. ಸೊ ಅವರು ಸುಲಭವಾಗಿ ಜೀವನ ಮಾಡ್ತಾ ಇದ್ದವರು. ಬೆಳಗ್ಗೆ 10 ಗಂಟೆ ಆದರ್ಶವಾಯ್ತಾ? ಅದು ಈ ಹುಡುಗನಿಗೆ ಆದರ್ಶವಾಗಿದೆ. ತಂದೆ ಹೀಗೆ ಕೆಲಸ ಮಾಡಿ ಜೀವನ ಇಷ್ಟೆಲ್ಲ ಚೆನ್ನಾಗಿ ನಡೆದಿದೆಯಲ್ಲ ಅಂತ. ಆದರೆ ಇಷ್ಟೆಲ್ಲ ಒಳ್ಳೆಯ ಜೀವನ ಕಟ್ಟಿಕೊಟ್ಟದ್ದು ತಾಯಿ ಅನ್ನೋದು ಅವರಿಗೆ ಕಂಡೇ ಇಲ್ಲ. ಸೊ ಈವಾಗಲೂ ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ತಾಯಿಗೆ ನೀನು ದುಡಿದು ತಂದು ಹಾಕು, ನಾನು ಇಲ್ಲೇ ಕೂತಿರ್ತೇನೆ, ನಾನು ಏನೆಲ್ಲ ಮಾಡಲಿಕ್ಕೆ ಶಕ್ತನಿದ್ದೇನೆ, ಕೆಪೇಬಲ್. ಹೌದು. ಆದರೆ ನನಗೆ ಅಂದರೆ ಒಂಥರ ನಾನು ತೆಂಡೂಲ್ಕರ್ಗಿಂತಲೂ ಚೆನ್ನಾಗಿ ಆಟ ಆಡಬಲ್ಲೆ, ಆದರೆ ನಾನು ಕ್ರಿಕೆಟ್ ಹೋಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ. ನಾನು ತುಂಬ ಚೆನ್ನಾಗಿ ಈಜಬಲ್ಲೆ, ಆದರೆ ನೀರಿಗೆ ಇಳಿಯಲ್ಲ. ಯಾಕೆಂದ್ರೆ ನೀರಿನಲ್ಲಿ ಸಮಸ್ಯೆ ಇದೆ, ಇದ್ರಲ್ಲಿ ಕ್ಲೋರಿನ್ ಕಂಟೆಂಟ್ ಜಾಸ್ತಿ ಇದೆ, ಹೀಗೆ ಏನೋ ಒಂದು ಕಾರಣ ಕೊಟ್ಕೊಂಡು ನೀರಿಗೆ ಇಳಿಯೋದಂಥ ಪರಿಸ್ಥಿತಿ. ಸೊ ಹೀಗೆ ಯುವ ಜನಾಂಗ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ತಾ ಇರೋದಕ್ಕೆ ಎಷ್ಟೋ ಸತಿ ಪೇರೆಂಟಿಂಗ್ ಕೂಡ ಒಂದು ಕಾರಣವೇ. ಏನು ಮಾಡಬೇಕು? ಸೊ ನಾವು ಮಕ್ಕಳಿಗೆ ಕಷ್ಟ ಅನ್ನುವುದನ್ನು ಅನುಭವಿಸಲಿಕ್ಕೆ ಆರಂಭದ ದಿನಗಳಲ್ಲೇ ತೋರಿಸ್ಕೊಡ್ಬೇಕು. ಅಂದರೆ ನಾವು ಪಟ್ಟ ಕಷ್ಟ ಮಕ್ಕಳ ಕಷ್ಟ ಪಡಬಾರ್ದು ಅಂತ ನಾವು ಅಂದ್ಕೊಳ್ತೇವೆ, ಆದರೂ ಕೂಡ ಅದು ತಪ್ಪು. ಅದು ಸಮಾಜದಲ್ಲಿ ಅವರು ಬೆಳೆದಾಗ ಅವರಿಗೆ ಕಷ್ಟಗಳು ಬರದೇ ಇರುವಂಥ ಸಾಧ್ಯತೆಯನ್ನು ನಾವು ಎನ್ಶೋರ್ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಕರೆಕ್ಟ್. ಯಾಕೆಂದರೆ ಜಗತ್ತು ಎಷ್ಟು ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ ಅಂತಂದರೆ ಯಾವಾಗ ಯಾರು ಏನಾಗ್ತಾರೆ ಅಥವಾ ಯಾವ ಪರಿಸ್ಥಿತಿ ಬರ್ತದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅಂದರೆ ಡ್ರೈವಿಂಗು ಹೈವೇಲಿ ಮಾತ್ರ ಡ್ರೈವ್ ಮಾಡೋದಕ್ಕೆ ಕಲಿಸೋದಲ್ಲ, ನಿಮಗೆ ಗೊಂದಿಯಲ್ಲಿ ಹಂಪುಗಳಿರುತ್ತೆ, ಗುಂಡಿಗಳಿರುತ್ತೆ ಅನ್ನೋದನ್ನು ಅರಿತು ಹೋಗಬೇಕು ಅನ್ನೋದನ್ನು ತಿಳಿಸೋದೇ ಸರಿಯಾದ ಡ್ರೈವಿಂಗ್ ಕಲಿಸೋದು. ಅದು ಪೇರೆಂಟಿಂಗಲ್ಲೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಖಂಡಿತವಾಗ್ಲೂ. ಸೊ ಆವಾಗ ಅದು ಪರಿಪೂರ್ಣವಾಗಿ ಅವರನ್ನು ಎಲ್ಲ ರೀತಿಯಾದಂಥ ಪರಿಸ್ಥಿತಿಗೂ ತಯಾರಾಗಲಿಕ್ಕೆ ಸಾಧ್ಯ ಆಗ್ತದೆ. ಇದೇನಾಗಿದೆ, ಇವರಿಗೆ ಕಷ್ಟಗಳು ಮಗುವಿಗೆ ಎಲ್ಲಿ ಕಷ್ಟ ಬಂದರೂ ಅಲ್ಲಿ ತಾಯಿ ಪ್ರೊಟೆಕ್ಟಿವ್ ಕವರ್ ಕೊಟ್ಟು ಈಗ ತಾಯಿಗೆ ಪ್ರೊಟೆಕ್ಟಿವ್ ಕವರ್ ಕೊಡಬೇಕಾದಂಥ ಪರಿಸ್ಥಿತಿಯಲ್ಲಿ ಮಗ ಇನ್ನೂ ಕೂಡ ಆ ಪ್ರೊಟೆಕ್ಟಿವ್ ಕವರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಪರಿಸ್ಥಿತಿ ಉಂಟಾಗಿದೆ. ಸೊ ನಾನು ಪಟ್ಟ ಕಷ್ಟ ಮಕ್ಕಳು ಪಡಬಾರ್ದು ಅಂತ ಹೇಳೋದಿರ್ಬೋದು, ಅಥವಾ ನಮ್ಮ ಮಕ್ಕಳಿಗೆ ಈ ರೀತಿ ಕಷ್ಟಗಳು ಬರಬಾರ್ದು ಅಂತ ಹೇಳಿ ನೋಡ್ಕೊಳ್ಳೋದಿರೋದು ಅದು ತಪ್ಪು ಅಂತ ಹೇಳ್ತೀರಾ? ಅಥವಾ ಅದನ್ನು ಅರಿತುಕೊಂಡಿದ್ರೂ ಕೂಡ ಅವರಿಗೆ ಕಷ್ಟಗಳು ಬಂದರೆ ಅದನ್ನು ಹೇಗೆ ಎದುರಿಸೋದು ಅನ್ನೋದು ರೆಡಿ ಇರಬೇಕು ಅವರು ಅನ್ನೋದು ಮುಖ್ಯ. ಅಂದರೆ ನಾನು ಹೇಳೋದು ಮಕ್ಕಳಿಗೆ ಕಷ್ಟ ಕೊಡಿ ಅಂತ. ಯಾಕೆಂದರೆ ಕಷ್ಟ ಕೊಟ್ಟರೆ, ಈಗ ನೀವು ಈಜನ್ನು ನೀವು ಯಾವ ರೀತಿ ಹೀಗೆಲ್ಲ ಈಜಬಹುದು ಅಂತ ನೀವು ಹೇಳಿದ್ರು ಕೂಡ ಥಿಯರಿಟಿಕಲ್ ತಲೆಯಲ್ಲಿ ಇರ್ತದೆ ಹೊರತು ನೀರಿಗೆ ಬಿದ್ದಾಗ ಈಜಲಿಕ್ಕೆ ಬರೋದಿಲ್ಲ. ಅವ್ರಿಗೆ ತಲೆಯಲ್ಲಿ ಇರ್ತದೆ ನಾನು ಹೀಗೆ ಮಾಡಬೇಕು, ಇದೇ ಸ್ಟ್ರೋಕನ್ನು ಹೊಡಿಬೇಕು ಅಂತ, ಬಟ್ ಹೊಡಿಲಿಕ್ಕೆ ಆಗೋದಿಲ್ಲ. ಸೊ ಅದ್ರ ಬದಲು ನೀರಿಗೆ ತಳ್ಳಿ, ಆವಾಗಲೇ ಅದು ಈಜಲಿಕ್ಕೆ ಕಲಿಯುವಂಥದ್ದು. ಸೊ ಕಷ್ಟಕ್ಕೆ ಹಾಕಿ, ಅಂದರೆ ಆವಾಗ ನೀವು ಆ ಕಷ್ಟ ಕೊಡಿ ಅಂತಂದಾಗ ನೀವು ಕಂಟ್ರೋಲ್ ಮಾಡೋದಕ್ಕೆ ನೀವು ಇರ್ತೀರಾ. ಹೌದು. ಆವಾಗ ಅವರು ಎಲ್ಲಾದರೂ ಜೀವಕ್ಕೆ ಅಪಾಯ ಆಗುವಂಥ ಪರಿಸ್ಥಿತಿ ಬಂದರೆ ನೀವು ಅವರನ್ನು ಪ್ರೊಟೆಕ್ಟ್ ಮಾಡ್ಬೋದು. ಆಮೇಲೆ ಇಲ್ಲಿ ನೀವು ಏನು ಮಾಡ್ಬೋದಿತ್ತು ಅಂತ ಕಲಿಸ್ಲಿಕ್ಕೆ ಒಂದು ಅವಕಾಶ. ಆದರೆ ಮುಂದೆ ಜೀವನದಲ್ಲಿ ಒಬ್ಬರೇ ಅದನ್ನು ಫೇಸ್ ಮಾಡಬೇಕು ಅಂದಾಗ ಯಾರೂ ಇಲ್ಲದೇ ಇರುವಾಗ ತುಂಬ ಕಷ್ಟ ಆಗ್ಬಿಡುತ್ತೆ. ಹೌದು. ಅಟ್ಲೀಸ್ಟ್ ಬೀಯಿಂಗ್ ಇನೋವೇಟಿವ್, ಕ್ರಿಯೇಟಿವ್ ಅನ್ನೋದು ಹೇಗಿರೋದು ಅನ್ನೋದನ್ನು ಇಲ್ಲಿ ಆದರ್ಶವಾಗಿ ತೋರಿಸ್ಕೊಡ್ಬೇಕೇ ಹೊರತು ಇಲ್ಲ ಅವ್ರಿಗೆ ಇಳಿಯೋಕ್ಕೆ ಬಿಡಲ್ಲ ಅನ್ನೋದು ತುಂಬ ಡೇಂಜರಸ್. ತುಂಬಾ ಮುಖ್ಯವಾದಂಥ ಒಂದು ಪೇರೆಂಟಿಂಗ್ ಅಡ್ವೈಸನ್ನು ಕೊಟ್ಟಿದ್ದಾರೆ ಅಕ್ಷರ ದಾಮ್ಲೆ ಅವರು. ತುಂಬ ಅನಿವಾರ್ಯ ಕೂಡ. ನಾವು ಎಷ್ಟೋ ಮಕ್ಕಳನ್ನು ನೋಡ್ತಿರ್ತೀವಿ ಮನೆಯಲ್ಲಿ, ಎಲ್ಲರೂ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಕಷ್ಟ ಬರಬಾರ್ದು ಅಂತ ನೋಡ್ಕೊಳ್ತಿರ್ತಾರೆ. ಆದರೆ ಅದೇ ನೀವು ಆ ಮಕ್ಕಳಿಗೆ ಕೊಡುವಂಥ ದೊಡ್ಡ ಕಷ್ಟ ಇವತ್ತಲ್ಲ ನಾಳೆಗೆ ಅನ್ನೋ ಸತ್ಯನ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್.
ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ಮಾಹಿತಿ ಮನೋರಂಜನೆಯ ಡಬಲ್ ಡೋಸ್ ದಿನಕ್ಕೆ 2 ಸಲ ನಿಮಗಾಗಿ ಕಾಯ್ತಾ ಇರುತ್ತೆ. ಮಧ್ಯಾಹ್ನ 12 ಗಂಟೆಗೆ, ಸಂಜೆ 6 ಗಂಟೆಗೆ. ನೋಡೋದನ್ನು ಮರಿಬೇಡಿ. ನಮಸ್ತೆ.